ಶ್ರೀನಿವಾಸಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಲಕ್ಷದೀಪೋತ್ಸವ ಸಂಭ್ರಮ. ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಅದ್ದೂರಿಯಾಗಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಶನಿವಾರದಂದು ಭಕ್ತಿಭಾವದಿಂದ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಸಾವಿರಾರು ಭಕ್ತಾದಿಗಳು ಸೇರಿಕೊಂಡು ದೇವರ ಕೃಪೆಯೆಡೆಗೆ ತಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ದೇವಾಲಯದ ಆವರಣದಲ್ಲಿ 1,101 ದೀಪಗಳನ್ನು ಹಚ್ಚುವ ವಿಶೇಷ ಉಪಕ್ರಮ ನಡೆಯಿತು. ಈ ದೃಶ್ಯದಿಂದ ಪೂರ್ಣ ಪಟ್ಟಣವೇ ಪ್ರಕಾಶಮಾನವಾಗಿ ಮಿನುಗಿತು. ದೀಪಗಳ ಕಿರಣದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ದೇವರ ಮಂದಿರದಂತೆ ಪ್ರಕಾಶಮಾನಗೊಂಡು ಭಕ್ತಿಯ ವಾತಾವರಣವನ್ನು ನಿರ್ಮಿಸಿತು. ಪಟ್ಟಣ ಮತ್ತು ತಾಲೂಕಿನ ವಿವಿಧ ಭಾಗಗಳಿಂದ ನೂರಾರು ಜನರು ಈ ಪವಿತ್ರ ಕ್ಷಣದ ಸಾಕ್ಷಿಯಾಗಲು ಆಗಮಿಸಿದರು. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಪರಂಪರೆಯ ಉಡುಪುಗಳಲ್ಲಿ ಭಕ್ತಿಭಾವದಿಂದ ದೀಪ ಹಚ್ಚಿ ದೇವರ ಆಶೀರ್ವಾದವನ್ನು ಪಡೆದರು. ಮಕ್ಕಳಿಂದ ಹಿರಿಯರ ತನಕ ಎಲ್ಲ ವಯೋಮಾನದವರು ಭಾಗವಹಿಸಿದ್ದರಿಂದ ಲಕ್ಷದೀಪೋತ್ಸವವು ಜನಸಾಗರದಂತೆಯೇ ಕಂಡುಬಂತು. ಮಧ್ಯಾಹ್ನದ ವೇಳೆಗೆ ಮುಖ್ಯ ಬೀದಿಯಲ್ಲಿ ದೇವರ ರಥೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥವನ್ನು ಭಕ್ತರು ಭಕ್ತಿ ಭಾವದಿಂದ ಎಳೆದು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ರಥ ಬೀದಿಗಳಲ್ಲಿ ಈ ನರಸಿಂಹಸ್ವಾಮಿ ಜಯ ಎಂಬ ಘೋಷಣೆಗಳು ಮೊಳಗುತ್ತಾ ಭಕ್ತಿ ಉತ್ಸವದ ಸದ್ದು ಎಲ್ಲೆಡೆ ಕೇಳಿಸಿತು. ಮೆರವಣಿಗೆಯ ವೇಳೆ ಡೋಲು ಕುಣಿತ, ತಮಟೆನಾದ, ವಾದ್ಯಗೋಷ್ಠಿಗಳ ವಾದನ ಹಾಗೂ ವೀರಗಾಸೆ ಪ್ರದರ್ಶನಗಳು ಜನರ ಮನಗೆದ್ದವು. ಸ್ಥಳೀಯ ಕಲಾವಿದರ ನೃತ್ಯ ಮತ್ತು ಸಂಗೀತ ಪ್ರದರ್ಶನಗಳು ಭಕ್ತರಿಗೆ ಮನರಂಜನೆಯ ಜೊತೆಗೆ ಆಧ್ಯಾತ್ಮಿಕ ಆನಂದವನ್ನು ನೀಡಿದವು. ದೇವರ ರಥಕ್ಕೆ ಪುಷ್ಪ ಮಳೆ ಸುರಿಸಲು ಜನರು ಉತ್ಸಾಹದಿಂದ ಮುಂದೆ ಬಂದರು. ಸಂಜೆಯ ವೇಳೆಗೆ ದೇವಾಲಯದ ಆವರಣದಲ್ಲಿ ಬೆಳಗಿದ್ದ ಲಕ್ಷದೀಪಗಳ ಬೆಳಕು ಪಟ್ಟಣದ ಆಕಾಶವನ್ನೇ ಪ್ರಕಾಶಮಯಗೊಳಿಸಿತು. ದೇವಾಲಯದ ಗೋಡೆಗಳು, ಸುತ್ತಮುತ್ತಲಿನ ಬೀದಿಗಳು ಮತ್ತು ಪಾದಚಾರಿ ಮಾರ್ಗಗಳು ದೀಪಗಳ ಬೆಳಕಿನಲ್ಲಿ ಕಂಗೊಳಿಸಿದವು. ಭಕ್ತರು ಪ್ರಾರ್ಥನೆ ಸಲ್ಲಿಸಿ ದೇವರ ನಾಮಸ್ಮರಣೆ ಮಾಡುತ್ತಾ ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಶಾಸಕರು ದೀಪ ಹಚ್ಚಿ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಲಕ್ಷದೀಪೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸುವ ಮಹಾ ಸಂಭ್ರಮ. ಭಕ್ತಿ, ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ಹರಡುವಂಥದ್ದು ಎಂದು ಹೇಳಿದರು. ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ಭಕ್ತರು, ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಧಾರ್ಮಿಕ ನಾಯಕರ ಉಪಸ್ಥಿತಿಯಿಂದ ಕಾರ್ಯಕ್ರಮವು ಇನ್ನಷ್ಟು ಭವ್ಯತೆ ಪಡೆದುಕೊಂಡಿತು. ದೇವಾಲಯದ ವ್ಯವಸ್ಥಾಪಕ ಸಮಿತಿ, ಸ್ಥಳೀಯ ಯುವಕರ ಸಂಘಗಳು ಮತ್ತು ಮಹಿಳಾ ಭಕ್ತ ಮಂಡಳಿಗಳು ಉತ್ಸವದ ಯಶಸ್ಸಿಗೆ ಶ್ರಮವಹಿಸಿದರು. ರಾತ್ರಿ ವೇಳೆಗೆ ದೇವಾಲಯದ ಆವರಣದಲ್ಲಿ ಮಹಾ ಆರತಿ ನಡೆಯಿತು. ಎಲ್ಲ ಭಕ್ತರು ಸೇರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ಆರತಿ ಬೆಳಗಿದರು. ಆಕಾಶದಲ್ಲಿ ಪಟಾಕಿಗಳ ಕಿರಣಗಳು ಮಿನುಗುತ್ತಿದ್ದಂತೆ ಭಕ್ತರ ಮುಖದಲ್ಲಿ ದೇವರ ಕೃಪೆಯ ನಗು ಅರಳಿತು. ಈ ವರ್ಷದ ಲಕ್ಷದೀಪೋತ್ಸವವು ಹಿಂದಿನ ವರ್ಷಗಳಿಗಿಂತ ಹೆಚ್ಚು ಅದ್ದೂರಿಯಾಗಿ ನಡೆದಿದ್ದು, ಶ್ರೀನಿವಾಸಪುರ ಪಟ್ಟಣದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಮತ್ತೊಂದು ಸ್ಮರಣೀಯ ಕ್ಷಣವನ್ನು ದಾಖಲಿಸಿದೆ. ಸಾರಾಂಶವಾಗಿ, ಭಕ್ತಿ, ಸಂಸ್ಕೃತಿ ಮತ್ತು ಏಕತೆಯ ಪರ್ವವಾಗಿ ರೂಪುಗೊಂಡ ಈ ಲಕ್ಷದೀಪೋತ್ಸವವು ಪಟ್ಟಣದ ಜನತೆಗೆ ಅನನ್ಯ ಆಧ್ಯಾತ್ಮಿಕ ಅನುಭವವನ್ನು ನೀಡಿತು. ದೇವರ ದರ್ಶನ, ದೀಪದ ಪ್ರಜ್ವಲನ, ರಥೋತ್ಸವ ಮೆರವಣಿಗೆ ಮತ್ತು ಭಕ್ತರ ಸಮೂಹ ಪ್ರಾರ್ಥನೆ ಎಲ್ಲವೂ ಸೇರಿ ಶ್ರೀನಿವಾಸಪುರವನ್ನು ಆ ದಿನ ಭಕ್ತಿಭಾವದ ನಗರವನ್ನಾಗಿಸಿತು. उपासते श्रद्धागं हृदयया कोत्या श्रद्धया होयते हविः श्रद्धां प्रातरहवामहे श्रद्धां भद्रन्ति नम्बरे श्रद्धां
ಆದಷ್ಟು ಮೇಲ್ಗಡೆಯಿಂದ ಪ್ರಾರಂಭ ಮಾಡಿ ದೀಪ ಹಚ್ಚೋದಕ್ಕೆ ಜಾಗೃತೆಯಿಂದ ದೀಪ ಹಚ್ಚಿ. ಕೇವಲ ಮುಂಭಾಗದಲ್ಲಿ ದೀಪ ಹಚ್ಬಿಟ್ಟು ಹೋಗ್ಬೇಡಿ. ಲಕ್ಷ ದೀಪೋತ್ಸವ ಅಂದರೆ ಕೊನೆಯ ದೀಪವನ್ನು ಹಚ್ಚೋವರೆಗೂ ತಮ್ಮ ಜವಾಬ್ದಾರಿ ಇರುತ್ತೆ.